ಸ್ನೇಹ ಏನಾದ್ರೂ ದಿಟ ಹೇಳ್ಬಿಟ್ಲಾ? ಏನಾಯ್ತು ಬಾವಾ? ಆ ತಾಂಡ ಮೇಕೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ, ಯಾರು ತಗೋತಾ ಇಲ್ಲ. DC ಆಫೀಸ್ಗೆ ಹೋಗಿದ್ದೆ. ಕಂಪ್ಲೇಂಟ್ ಕೊಡೋಕೆ ಯಾರು ಬಂದಿದ್ದಾರೋ ಅವರೇ ಕಂಪ್ಲೇಂಟ್ನ ಬರ್ಕೊಡ್ಬೇಕು. ನೀನು ಬಂಗಾರಮ್ಮನ ಮಗ ಅಲ್ವಾ, ನಿನಗೆ ಬರೆಯಕ್ಕೆ ಬರೋದಿಲ್ವಾ? ಡ್ರಾಮಾ ಮಾಡೋರೆಲ್ಲ ಕಚೇರಿ ಒಳಗಡೆ ಯಾಕೆ ಬಿಡ್ತೀರಾ? ದೆವ್ವ ಭೂತ ಅಂತ ಬರೀ ಸುಳ್ಳೆ ಆಯ್ತು. ಒಂದು 4 ಅಕ್ಷರ ನಾನು ಕಲ್ತಿದ್ದಿದ್ರೆ ಅವಮಾನ ಆಯ್ತಾಯ್ತಿಲ್ಲ. ಬಿಡಿ ಬಾವಾ, ಬೇಜಾರು ಮಾಡ್ಕೋಬೇಡಿ. ನೀನು ಓದಿದ್ಯಾ, ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಸುಮ್ಮ. ಆದರೆ ಈ ವಿಷಯನ ಮನ್ಸಿಗೆ ತಗೊಳ್ದೆ ಇರೋಕ್ಕಾಗ್ತಾ ಇಲ್ಲ. ಸ್ನೇಹ ಬದುಕಿರುವಾಗ ನೀವು ಒಂದ್ ಸ್ವಲ್ಪ ಓದೋದು ಬರೆಯೋದೆಲ್ಲ ಕಲ್ತಿದ್ರಿ ಅಲ್ವಾ ಕಂಟಿ ಅವ್ರೆ? ನಮ್ಮವ್ರು ಹಠ ಮಾಡಿ ಸಂಜೆ ಶಾಲೆ ಕಲಿಸಿ ಆಯ್ಕೆ ಎಲ್ಲ ಬರಂಗೆ ಮಾಡಿದ್ರು. ಆದರೆ ಯಾವುದೇ ವಿದ್ಯೆನೂ ಪ್ರತಿದಿನ ಮಾಡಿದ್ರೇ ಅಲ್ವೇ ತಲೆನಾಗ ಉಳಿಯೋದು. ಅವಮಾನ ಆಯ್ತು ಅಂತ ಬ್ಯಾಸರ ಮಾಡ್ಕೋಬೇಡಿ. ವಿದ್ಯಾ ಕಲ್ತವ್ರು ಮಾತ್ರ ಜೀವನ ಮಾಡ್ತಿಲ್ಲ, ನಮ್ಮಂತವ್ರು ಜೀವನ ಮಾಡ್ತಾ ಇದೀವಿ. ಬದುಕ್ಬೋದು ಆಟಯ, ಆದರೆ ಬದುಕಿಗೊಂದು ಬೆಲೆ ಬರಬೇಕು ಅಂದರೆ ಪ್ರತಿಯೊಬ್ಬರು ಓದಲೇಬೇಕು. ನನ್ನೊಂದವನಿಗೆ ಹಿಂಗೆಲ್ಲ ಮಾಡ್ತಾರೆ. ಏನು ತಿಳಿದಿರೋ ಜನ ಬಂದರೆ ಅವ್ರಿಗೆ ಈ ಪ್ರಪಂಚದ ನ್ಯಾಯ ಸಿಗ್ತದ? ಮನ್ಸ್ ಮಾಡಿದ್ರೆ ಮನ್ಸ ಯೋನ್ ಬೇಕಾದ್ರೂ ಮಾಡ್ಬೋದು. ಈಗಲೂ ಕಾಲ ಮಿಂಚಿಲ್ಲ. 4 ಅಕ್ಷರ ಕಲ್ತ್ರೆ ನೀವ್ ಯೋನ್ ಬೇಕು ಮಾಡ್ಬೋದು. ಅಯ್ಯೋ, ನಮ್ಮವ್ರು ಇರ್ಬೇಕಾದ್ರೆ ನಂಗೇನು ಚಿಂತೆ? ನಮ್ಮವ್ರ ಆತ್ಮ ಈ ಊರಿಗೆ ಏನೇನೋ ಮಾಡೈತಂತೆ, ಅಂಥದ್ರಲ್ಲಿ ನನಗೆ ವಿದ್ಯೆ ಕಲ್ಸಕ್ಕಿಲ್ವೇ? ಯಾರು? ಸ್ನೇಹ ಅಕ್ಕನಾ? ಹ್ಞೂ, ಕಂಪ್ಲೇಂಟ್ ಬರೆಯೋಕೆ ಬರದೇ ಇದ್ದಾಗ ನಮ್ಮ ಆತ್ಮ ಬಂದಿಲ್ಲಲ್ವೇ, ಅದಕ್ಕೆ ಹೊಸಿ ಬೇಜಾರಾಯ್ತು. ಈ ಊರ್ ಜನಕ್ಕೆ ಏಟನ್ನೆಲ್ಲ ಸಹಾಯ ಮಾಡವ್ರೆ. ನಾನು ಆ ಪಿರುತಿ ಗಂಡ, ನನಗೆ ಬಂದು ಸಹಾಯ ಮಾಡ್ಬೇಕಲ್ವೇ? ಕಂಟಿ ಅವ್ರೆ, ನೀವ್ ಇಸಿಯಾನ ಸ್ಯಾನೆ ಮನ್ಸಿಗೆ ಹಚ್ಕೋತಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಲ್ಲ. ಸುಮ್ಕಿರಿ ಸಾನವ್ರೆ, ನಿಮ್ಮ ಮೆಸ್ಸಿಗೆ ಬಂದು ಹಳೆ ಬಾಕಿ ಎಲ್ಲ ಜುತ್ತ ಮಾಡವ್ರೆ, ಬಾರ್ ಮುಚ್ಚವ್ರೆ, ಎಲ್ರಿಗೂ ನ್ಯಾಯ ಕೊಡಿಸ್ತವ್ರೆ. ಅಂಥದ್ರಾಗೆ ನಂಗೆ ಇಟ್ಟು ಸಣ್ಣ ಸಹಾಯ ಮಾಡಕ್ಕಿಲ್ವೇ? ಬಾವಾ, ಇಲ್ಲಿ ಯಾರಿಗೆ ಯಾರು ಸಹಾಯ ಮಾಡಲ್ಲ. ನಮ್ಗೇನ್ ಬೇಕೋ ನಾವೇ ಮಾಡ್ಕೋಬೇಕು. ಅದೆಲ್ಲ ಭ್ರಮೆ ಕಂಟಿ ಅವ್ರೆ. ಈಟ್ ದಿನ ನಮ್ಮವ್ರ ಆತ್ಮ ಐತಂತ ನೀವುಗಳು ತಾನೇ ಹೇಳ್ತಾ ಇದ್ದಿದ್ದು. ಇನ್ ಮುಂದೆ ಕೂಡ ಅವ್ರು ಇದ್ದೇ ಇರ್ತಾರೆ. ನಾನು ಅವ್ರ ತವೇ ಕೇಳ್ತೀನಿ. ನಮ್ಮವ್ರ ನಂಗೋಸ್ಕರ ಬಂದೇ ಬರ್ತಾರೆ. ನಾನು ನಿಮ್ಮನ್ನ ಏಟ್ ನಂಬಿವನೋ ಊರ್ ಜನನು ಆಟೇ ನಂಬೋರೆ. ನೀವು ಹೇಳಿದ್ರೇನೋ ಕಾರಣಕ್ಕೆ ನಾನು ಕಾನೂನನ್ನ ಪಾಲನೆ ಮಾಡ್ತೇವೆ, ಆದರೆ ಕಾನೂನೇ ಕಟ್ಕೊಂಡು ಮೋಸ ಮಾಡ್ತಿರೋ ಪರ ಮಾತಾಡ್ತೈತೆ. ಇದು ಯಾವ ನ್ಯಾಯ ಹೇಳಿ? ಪಾಪ ಕಣ್ಣ ನಮ್ಮಣ್ಣ. ತೋಳು ಮರ್ಚಿ ಕುತ್ತಿಗೆ ಪಟ್ಟಿ ಹಿಡಿತಿದ್ದವರು ಹೂವು ಹಾಕಿ ನ್ಯಾಯ ಕೇಳೋಂಗಾಗೋದ್ರು. ಹೌದು ಮಾರೆ, ಅಣ್ಣ ನೋಡಿದ್ರೆ ಪಾಪ ಅನ್ನಿಸ್ತಂತು. ನಾನು ಸುಮ್ಕಿದ್ರುವೆ ಆ ತಾಂಡವ್ ನನ್ನ ಮೇಲೆ ಕತ್ತಿ ಮಸಿತವನೆ. ಅಧಿಕಾರನ ದುರುಪಯೋಗ ಪಡ್ಕೊಂಡು ಅನ್ಯಾಯ ಮಾಡಕ್ಕೆ ಹೋಯ್ತವನೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟಾಗೆ ಮತ್ತೆ ಮೋಸ ಮದ ಏರಿ ಕುಣಿತೈತೆ. ನಾನು ಸರಿ ಹೋದ್ರುವೆ ಇಲ್ಲಿ ಏನು ಸರಿ ಹೋಯ್ತಲ್ಲ ಮೆಸ್ಸು. ನೀವೇ ಅಲ್ವೇ ಆತ್ಮಾಗ ಬಂದು ಎಲ್ಲ ಸರಿ ಮಾಡಿದ್ದು, ಮತ್ತೆ ಯಾಕೆ ತಪ್ಪಾಯ್ತೈತೆ? ನೀವಿದ್ದೀರಾ, ನೀವು ಬಂದು ಎಲ್ಲರಿಗೂ ನ್ಯಾಯ ಕೊಡಿಸ್ತೀರಾ ಅಂತ ಇಡೀ ಊರ್ ಜನ ನಂಬ್ತಾವ್ರೆ. ಅವ್ರು ಮಾತ್ರ ಅಲ್ಲ, ನಾನು ನಂಬ್ತೇವ್ನಿ. ನೀವು ಮತ್ತೆ ಬರ್ತೀರಲ್ವಾ? ಯಾರು ಏನಾದರೂ ಮಾಡ್ಕೊಳ್ಳಿ, ನೀವು ಮಾತ್ರ ಅನ್ಯಾಯಕ್ಕೆ ಬಿಡಕ್ಕಿಲ್ಲ ಅಂತ ನಾನು ನಂಬಿವಿ. ನನಗೋಸ್ಕರ ನೀವು ಮತ್ತೆ ಬಂದೇ ಬರ್ತೀರಲ್ವಾ? ಹೇಳಿ ಮಿಸ್ಸು. ಯಾರ್ಯಾರ ಕಣ್ಗೋ ಕಾಣಿಸ್ಕೊತೀರ, ಆದ್ರೆ ನನ್ನ ಕಣ್ಗೆ ಮಾತ್ರ ಯಾಕೆ ಕಾಣಿಸ್ಕೊಳಕ್ಕಿಲ್ಲ? ಈಗ ನೀವು ಬರ್ತೀರ ಅಂತ ಹೇಳೋವರೆಗೂ ನಾ ಇಲ್ಲಿಂದ ಹೋಗಕ್ಕಿಲ್ಲ. ಬಾಣ ಎದ್ದೋಗಮ್ಮ. ಏಯ್, ನಮ್ಮವ್ರು ಬರ್ತೀನಿ ಅಂತ ಹೇಳ್ತಾರೆ, ಇರಲ್ಲ ಅಣ್ಣ ಇಲ್ಲೇ ಇದ್ರೆ ಸರಿಯಾಗೋದಿಲ್ಲ. ಬಾಣ ಹೋಗುವ.
ಇಲ್ಲ ಕಣ್ರಲ್ಲ ನಿಮ್ಗೆ ಗೊತ್ತಾಗಿಲ್ಲ ನಮ್ಮವ್ರವ್ರೆ, ಅದಕ್ಕೆ ನಾನು ಅವ್ರ ಮುಂದೆ ಕೂತಿರೋದು. ನೋಡ್ತಾ ಇರಿ, ಆದಷ್ಟು ಬೇಗ ಎಲ್ಲ ಸರಿ ಹೋಯ್ತದೆ. ನಮ್ಮವ್ರು ಸರಿ ಮಾಡ್ತಾರೆ. ಅಣ್ಣಂಗೆ ಯಾರು ಅಂತ ತೋರಿಸ್ತೀವಿ, ಕರೆ ಅವ್ರನ್ನ. ಅಯ್ಯೋ ಅವ್ವ ಅಜ್ಜಿ ಬನ್ನಿ, ಸ್ನೇಹ ಬೇಗ ಬನ್ನಿ. ಅಯ್ಯೋ ಬಿಡು ಅವ್ವ, ಬಿಡು. ಯಾರು ನೀವು? ಹೇ ಯಾರು ನೀವು? ವಸು ಏಯ್ ಏಯ್ ವಸು ಬಿಡ, ಬಿಡು ಬಿಡು ವಸು. ವಸು ಏಯ್ ಯಾರು ನೀವು? ಬಿಟ್ರು. ಏಯ್ ಯಾರೋ ನೀವೆಲ್ಲ ಏನೋ ಮಾಡ್ತಿದ್ದೀರೋ? ಬಿಡ. ಬಿಡ್ರೋ. ಬಿಡ.